ನಮಸ್ಕಾರ ವೀಕ್ಷಕರೇ, ಅಮ್ಮನ ಕೈ ರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೆಲ್ದಿ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಯಾಕೆ, ಈ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಪುಷ್ಟಿ ಪೌಡರ್ನ ತೊಗೊಂಡಿದ್ದೀನಿ. ಇದು ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಅಂತ ಹೇಳಿ ಕೊಡ್ತಾರೆ. ಇದಕ್ಕೆ ನಾನು ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮು, ಈರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನಕಾಯಿ, ಶುಂಠಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಈ ಒಂದು ಪುಷ್ಟಿ ಪೌಡರ್ನಲ್ಲಿ ಹಾಕಬೇಕಾಗತ್ತೆ. ಇದಕ್ಕೆ ನಾನು 1/4 ಬಟ್ಲು ಆಗುವಷ್ಟು ಅಕ್ಕಿ ಹಸಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯಿನ ಹಾಕ್ತಾಯಿದ್ದೀನಿ. ಈ ಒಂದು ಅಜ್ವಾಯಿನ ಹಾಕೋದ್ರಿಂದ ರೊಟ್ಟಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಘಮ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕೋಣ. ಮಕ್ಕಳಿಗೆ ಇದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋದ್ರಿಂದ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ದಪ್ಪವಾಗಿತ್ತು ಅಂದರೆ ತರಕಾರಿಗಳೆಲ್ಲ ಮಕ್ಕಳು ಇಷ್ಟಪಡಲ್ಲ. ಸೊ ಇದೆಲ್ಲ ಪದಾರ್ಥಗಳನ್ನು ಹಾಕಿ ನಾವು ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಒಂದು ರೊಟ್ಟಿ ಯಾವ ರೀತಿ ನಾವು ಹದಕ್ಕೆ ಬೇಕಾಗುತ್ತೋ ಆ ರೀತಿ ಒಂದು ಹದಕ್ಕೆ ಬರೋವರೆಗೂ ನಾವು ಇದನ್ನು ಕಲಿಸ್ಕೋಬೇಕು. ವೀಕ್ಷಕರೇ, ಎಷ್ಟೋ ಜನ ಈ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರನ್ನು ಬಳಸೋದೇ ಇಲ್ಲ. ಖಂಡಿತವಾಗ್ಲೂ ಇದು ಮಕ್ಕಳಿಗೆ ಅಂತ ಹೇಳಿ ಕೊಡೋದು ತುಂಬಾ ಹೆಲ್ದಿಯಾಗಿರುತ್ತೆ. ನಾವು ಇಂಥ ಒಂದು ಪದಾರ್ಥಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ, ಮಕ್ಕಳೇ ಅಂತಲ್ಲ ದೊಡ್ಡವರು ಕೂಡ ತಗೋಬೋದು, ತುಂಬ ರುಚಿಯಾಗೂ ಕೂಡ ಇರುತ್ತೆ. ಡೈರೆಕ್ಟಾಗಿ ಇದನ್ನು ಹಾಗೆ ಕೊಡೋದಕ್ಕಿಂತ ಈ ರೀತಿ ಅದಕ್ಕೆ ಎಲ್ಲ ಪದಾರ್ಥಗಳನ್ನು ನಾವು ಸೇರಿಸಿ ಇನ್ನೂ ರುಚಿಕರವಾಗಿ ನಾವು ಇದನ್ನು ತಯಾರು ಮಾಡಿ ಕೂಡ ಮಕ್ಕಳಿಗೆ ಕೊಡ್ಬೋದು. ಮಕ್ಕಳು ತುಂಬಾ ಖುಷಿಯಿಂದ ತಿಂತಾರೆ. ನೋಡಿ, ಈ ರೀತಿ ಒಂದು ರೊಟ್ಟಿ ಹದಕ್ಕೆ ಬರೋವರೆಗೆ ನಾವು ಕಲಿಸ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡು. ತವ ಚೆನ್ನಾಗಿ ಕಾದ ಮೇಲೆ ನಾವು ರೊಟ್ಟಿನ ಹಾಕಬೇಕಾಗತ್ತೆ. ತವ ಕಾಯೋದಕ್ಕಿಂತ ಮುಂಚೆ ಹಾಕಿದ್ರೆ ನಮಗೆ ರೊಟ್ಟಿ ತಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ, ನೀಟಾಗಿ ಕೂಡ ಬರೋದಿಲ್ಲ. ಇದನ್ನು ನಾವು ನೀಟಾಗಿ ಇದನ್ನು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಸ್ಲೋ ಆಗಿ ರೋಸ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಸ್ವಲ್ಪ ಎಣ್ಣೆನ ಬೇಯುವಾಗ ಹಾಕ್ಕೊಳ್ಳಿ. ರೊಟ್ಟಿ ಎಲ್ಲ ಸ್ವಲ್ಪ ನೀಟಾಗಿ ಬೆಂದ ಮೇಲೆ ನೀವು ಇನ್ನೊಂದು ಕಡೆ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ. ಎರಡೂ ಕಡೆ ನೀಟಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ರೊಟ್ಟಿ ಒಂದು ನಿಮಗೆ 3ರಿಂದ 4 ನಿಮಿಷಕ್ಕೆ ರೊಟ್ಟಿ ರೆಡಿ ಆಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಒಂದ್ಸರಿ ಮಕ್ಕಳಿಗೆ ಟ್ರೈ ಮಾಡಿಕೊಡಿ, ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಈ ಒಂದು ಪುಷ್ಟಿ ರೊಟ್ಟಿ ರೆಡಿ ಆಯಿತು. ಬ್ರೇಕ್ಫಾಸ್ಟ್ಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ವೀಕ್ಷಕರೇ, ಪುಷ್ಟಿ ರೊಟ್ಟಿ ಮಾಡೋದು ಹೇಗೆ ಅಂತ. ಈ ರೊಟ್ಟಿಗೆ ನೀವು ಚಟ್ನಿ ಆದರೂ ತೊಗೋಬೋದು, ಇಲ್ಲ ಬಟರ್ ಜೊತೆ ಆದರೂ ತಿನ್ಬೋದು, ಇಲ್ಲ ಕರ್ಡ್ ಜೊತೆ ಆದರೂ ತಿನ್ಬೋದು, ಏನಾದರೂ ಗ್ರೇವಿ ಆದರೂ ರೆಡಿ ಮಾಡ್ಕೊಂಡು ತಿನ್ಬೋದು. ಯಾವುದಕ್ಕಾದರೂ ಸೂಟ್ ಆಗೋವಂತಹ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂದರೆ ಅದು ನಮ್ಮ ಈ ಪುಷ್ಟಿ ರೊಟ್ಟಿ. ಬನ್ನಿ ವೀಕ್ಷಕರೇ, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಒಂದಿಗೆ ನಾನು ಮತ್ತೆ ಸಿಗ್ತೀನಿ. ಬಾಯ್.